ಫರೋಹನ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗುವುದಕ್ಕೆ ಬೇಕಾದ ಎಲ್ಲಾ ಯೋಗ್ಯತೆಗಳು ಅರ್ಹತೆಗಳನ್ನು ಆತನು ಪಡ್ಕೊಂಡಿದ್ದನು. ಅಂತಹ ಯೋಗ್ಯನಾದ ಒಂದು ಶಿಕ್ಷಣವನ್ನ ಪಡೆದುಕೊಂಡಿದ್ದಂತಹ ಮೋಶೆಯು ತನ್ನ ವಿಷಯದಲ್ಲಿ ಯಾವಾಗ್ಲೂ ಹೇಳುವಂತಹ ಒಂದು ನೆಪ ಅಥವಾ ಒಂದು ಕಾರಣ ಏನು ಅಂದ್ರೆ, ಸ್ವಾಮಿ ನಾನು ಮಾತಾಡುವುದರಲ್ಲಿ ಮಾತಾಡೋದ್ರಲ್ಲಿ ಜಾಣತನ ತೋರ್ಬೇಕು ಅಂದ್ರೆ ಅರ್ಥ ಮಾತ್ ಬರಲ್ಲ ಅಂತಲ್ಲ. ಅವರನ್ನ ಗೆಲ್ಲಬೇಕಾದ್ರೆ ನಮಗೆ ಜಾಣತನದ ಬುದ್ಧಿವಂತಿಕೆ ಮಾತುಗಳು ಬೇಕಾಗುತ್ತೆ. ಈ ತರದ ಬುದ್ಧಿವಂತಿಕೆ ನನ್ನಲ್ಲಿಲ್ಲ. ಈ ತರದ ಬುದ್ಧಿವಂತಿಕೆಯಿಂದ ನಾನು ಮಾತಾಡೋದು ನನ್ಗೆ ಗೊತ್ತಾಗಲ್ಲ. ಅವ್ರನ್ನ ಮಾತಲ್ಲಿ ಸಿಕ್ಸ್ಕೊಳ್ಳೋದು ಗೊತ್ತಾಗಲ್ಲ. ಅಂದ್ರೆ ಆ ಒಂದು ನಿರ್ವಹಣೆ ಮಾಡುವಂತಹ ಶಕ್ತಿ, ಸಂಭಾಳಿಸುವ ಶಕ್ತಿ ನನ್ನಲ್ಲಿಲ್ಲ, ನಾನು ವಾಕ್ಚಾತುರ್ಯ ಇಲ್ಲದವನು ಅಂತ ಹೇಳುವಾಗ ಅವನಿಗೆ ಈ ಕಪಟತನದಲ್ಲಿ ಅಥವಾ ಚಮತ್ಕಾರವಾದ ಮಾತುಗಳನ್ನ ಆಡಿ ಅಥವಾ ಆ ರಾಜನ ಒಂದು ದುಷ್ಟತ್ವಕ್ಕೆ ಸರಿಯಾದ ರೀತಿಯಲ್ಲಿ ಮಾತಾಡುವಂಥದ್ದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ ಹೊರತು ಮಾತಾಡೋದೇ ಗೊತ್ತಿಲ್ಲ ಅಂತಲ್ಲ. ನಾನು ಚೆನ್ನಾಗೇ ಮಾತಾಡ್ತಾ ಇರ್ತೇನೆ. ಈಗ ನಾನು ಇಲ್ಲಿ ನಿಮ್ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದೇನೆ, ಆದ್ರೆ ದೊಡ್ಡ ಸಮೂಹವನ್ನ ನೆರೆದಿರೋ ಸಮೂಹವನ್ನ ಕುರಿತು ಸಂಬೋಧಿಸಿ ಮಾತಾಡ್ಬೇಕು, ಅವ್ರನ್ನ ಅಡ್ರೆಸ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ನಾವು ಭಯ ಪಡ್ತೇವೆ. ಅದೇ ತರವಾಗಿ ಫರೋಹನ ಮುಂದೆ ಮಾತಾಡ್ಬೇಕಾದ್ರಿಂದ ಆತನಲ್ಲಿ ಇರುವಂತ ಎಲ್ಲ ಅಧಿಕಾರಿಗಳು ಮಂತ್ರಿಗಳ ಮುಂದೆ ಮಾತಾಡುವಂತಹ ಒಂದು ಸಂದರ್ಭದಲ್ಲಿ ಅವನಿಗೆ ಅದು ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಅವನು ಒಂದು ನೆಪವಾಗಿಯೂ ಬಳಸ್ತಾನೆ, ಅದು ಕಾರಣವೂ ಕೂಡ ಇರ್ತದೆ. ಆ ಕಾರಣವನ್ನೇ ಅವನು ಹೆಚ್ಚಾಗಿ ಮುಂದೆ ದೇವರ ಮುಂದೆ ಬಿಂಬಿಸ್ಕೊಳ್ತಾ ಇರ್ತಾನೆ. ಫರೋಹನು ನನ್ನ ಮಾತನ್ನು ಹೇಗೆ ಕೇಳಾನು ಎಂದು ಹೇಳಿದನು. ಇಲ್ಲಿ ಮೋಶೆಯ ದೀನ ಸ್ವಭಾವ ಮಾತ್ರವಲ್ಲ, ದೇವರು ನೇಮಿಸಿದ ಕಾರ್ಯದಿಂದ ಹೇಗಾದ್ರೂ ಮಾಡಿ ತಪ್ಪಿಸಿಕೊಳ್ಳಬೇಕೆಂದು ಪ್ರಯತ್ನಿಸುವುದನ್ನು ನೋಡಬಹುದು. ಇದು ದೊಡ್ಡ ಕೆಲಸ, ಇದು ಸಾಮಾನ್ಯವಾದ ಕೆಲಸವಲ್ಲ. ಜನರು ಬಹಳ ಕಷ್ಟದಲ್ಲಿ ಬಳಲ್ತಾ ಇರುವಾಗ ತನ್ನ ತಪ್ಪಿನಿಂದ ಅಥವಾ ತನ್ನ ಮಾತುಗಳ ಒಂದು ಪರಿಣಾಮಕಾರಿಯಲ್ಲದ ಈತನ ಮಾತುಗಳಿಂದ ಒಂದು ಪರಿಸ್ಥಿತಿ ಇನ್ನೂ ಹದಗೆಡಬಹುದು, ಇನ್ನೂ ಕಠೋರವಾಗಬಹುದು, ಇನ್ನೂ ಒಂದು ಕಷ್ಟದ ಸ್ಥಿತಿಗೆ ನಾವು ಸಿಕ್ಕಾಕೋಬಹುದು. ಫರೋಹನು ಹೆಚ್ಚಿನ ರೀತಿಯಲ್ಲಿ ನಮಗೆ ಒಂದು ಉಗ್ರನಾಗಬಹುದು ಅನ್ನುವಂತ ಕಾರಣವನ್ನು ಇಟ್ಕೊಂಡು ಅವನು ಇದನ್ನ ಹೇಳ್ತಾ ಇರ್ತಾನೆ. ಪ್ರಿಯರೇ, ಇದರಲ್ಲಿ ನಾವು ಅದಕ್ಕೆ ದೇವರು ಆ ವಿಷಯ ಬಂದಾಗ್ಲೆಲ್ಲ ಏನ್ ಮಾಡ್ತಾನೆ, ಅವನಿಗೆ ಸಮಾಧಾನವಾಗಿ ಹೇಳ್ತಾನೆ, ನಿಮ್ಮ ಅಣ್ಣನ್ನ ನಾನು ಇರಿಸಿದ್ದೇನೆ, ನಿನ್ನ ಅಣ್ಣನ್ನ ನಾನು ಪ್ರವಾದಿಯನ್ನಾಗಿ ಕೊಟ್ಟಿದ್ದೇನೆ, ಪ್ರವಾದಿಯ ಮುಖಾಂತರ ನೀನು ಮಾತಾಡು, ನೀನು ನಿಮ್ಮ ಅಣ್ಣನ ಜೊತೆ ಮಾತಾಡು, ನಿಮ್ಮ ಅಣ್ಣ ಫರೋಹನಿಗೆ ಮಾತಾಡ್ತಾನೆ ಅಂತ ಹೇಳಿ ದೇವರು ಅವನಿಗೆ ಆ ಒಂದು ಪರಿಹಾರವನ್ನ ಸೊಲ್ಯೂಷನ್ ಕೊಡೋದನ್ನು ನಾವು ನೋಡ್ತೇವೆ. ಫರೋಹನ ಬಳಿಗೆ ಹೋಗು ಎಂದು ದೇವರು ಮೋಶೆಗೆ ಆಜ್ಞಾಪಿಸಿದಾಗ ಅವನು ತನ್ನ ಅಪನಂಬಿಕೆಯನ್ನು ವ್ಯಕ್ತಪಡಿಸಿದನು. ನಂಬಿಕೆ ಸಾಕಾಗ್ತಾ ಇಲ್ಲ. ಫರೋಹನು ಸಾಮಾನ್ಯ ವ್ಯಕ್ತಿ ಅಲ್ಲ. ಒಬ್ಬ ಸಣ್ಣ ಸಂಸ್ಥಾನ, ನಮ್ಮ ಮೈಸೂರು ಸಂಸ್ಥಾನವೋ ಅಥವಾ ಯಾವುದು ಒಂದು ಇನ್ನೊಂದು ಬೇರೆ ಬೇರೆ ರಾಜ್ಯಗಳಿರ್ತಾವಲ್ಲ, ಆತರ ಸಣ್ಣ ಪುಟ್ಟ ರಾಜ್ಯದ ಒಂದು ರಾಜನಲ್ಲ ಅವನು. ಫರೋಹನು ಅಂತಂದ್ರೆ ಆಗಿನ ಒಂದು ಏನ್ ಹೇಳ್ತಾರೆ, ಆಗಿನ ಒಂದು ಪ್ರಪಂಚದ ಲೋಕದಲ್ಲಿ ದೊಡ್ಡ ಒಂದು ಸಂಸ್ಥಾನ ಅದಾಗಿತ್ತು, ಸೂಪರ್ ಪವರ್ ಆಗಿತ್ತು. ನಂತರದಲ್ಲಿ ಯಾವ ರೀತಿ ನೆಬೂಕದ್ನೆಚ್ಚರ್ ದೊಡ್ಡ ಸೂಪರ್ ಪವರ್ ಆಗಿದ್ನೋ, ಈ ಕಾಲದಲ್ಲಿ ಅಮೆರಿಕ, ರಷ್ಯಾ ಅಂತ ದೊಡ್ಡ ದೊಡ್ಡ ದೇಶಗಳಿದೆಯೋ, ಹಾಗೆ ಅದು ಲೋಕದಲ್ಲೇ ಒಂದು ಸೂಪರ್ ಪವರ್ ಅಥವಾ ಅದು ಉತ್ತಮವಾದ ಶ್ರೇಷ್ಠವಾದ ನಾಗರಿಕತೆಯನ್ನು ಕಟ್ಟಿದ್ದು ಅಥವಾ ಬಂದು ಬೆಳೆದು ಅಭಿವೃದ್ಧಿ ಹೊಂದಿದ್ದು ಅಂದ್ರೆ ಆ ಒಂದು ಐಗುಪ್ತ ದೇಶದ ಒಂದು ನಾಗರಿಕತೆ. ಅಲ್ಲಿ ಆ ರಾಜನ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕು, ಅವ್ರನ್ನೆಲ್ಲ ಬಿಡಿಸ್ಕೊಂಡು ಬರ್ಬೇಕು ಅಂತಂದ್ರೆ ಇವನಿಗೆ ಅದರ ಒಂದು ಕಷ್ಟ. ದೇವರು ಕೂಡ ಹೇಳ್ತಾನೆ, ನಿನ್ನ ಅಷ್ಟು ಸುಲಭವಾಗಿ ಅವನು ಬಿಡಲ್ಲ, ನಾನು ನನ್ನ ಎಲ್ಲಾ ಒಂದು ಪರಾಕ್ರಮವನ್ನ ಭುಜಬಲದವನ್ನ ತೋರಿಸಿ ಅದನ್ನ ನಾನು ಬಿಡಿಸ್ಕೊಂಡು ಬರ್ತೀನಿ ಅಂತ ಸ್ವಾಮಿ ಹೇಳ್ತಾನೆ. ಆದ್ರೆ ಮಾಡುವ ಪ್ರಯತ್ನಗಳಲ್ಲಿ ಅದರಲ್ಲೂ ಪ್ರಥಮ ಏನೋ ಪ್ರಯತ್ನಂ ಏನೋ ಹೇಳ್ತಾರೆ, ದಂತಭಗ್ನಂ ಅಂತ, ಪ್ರಥಮವಾಗಿ ಅವನಿಗೆ ಆ ಒಂದು ಅನುಭವ ಉಂಟಾಗುತ್ತೆ, ಸೋಲಿನ ಅನುಭವ, ವಿಫಲನಾಗುವಂತ ಅನುಭವ. ಅವರ ಒಂದು ಮಾತುಗಾರಿಕೆಯಲ್ಲಿ ಅಥವಾ ಒಪ್ಪಂದದಲ್ಲಿ ರಾಜನಿಗೆ ಅವರು ಮನದಟ್ಟು ಮಾಡೋದ್ರಲ್ಲಿ, ರಾಜನನ್ನ ಕನ್ವಿನ್ಸ್ ಮಾಡ್ಕೊಂಡು ಅವನಿಂದ ಅಪ್ಪಣೆ ಪಡ್ಕೊಂಡು ಬರೋದ್ರಲ್ಲಿ ಅವರು ಸೋಲೋದ್ರಿಂದ ಅವನಿಗೆ ತನ್ನ ಒಂದು ಮೇಲೆ, ತನ್ನ ಸಾಮರ್ಥ್ಯದ ಮೇಲೆ ಅವನಿಗೆ ಯಾವಾಗಲೂ ಸಂದೇಹ ಆಗುತ್ತೆ. ಅವನು ತನ್ನ ಮೇಲೆ ತಾನು ಸಂದೇಹ ಪಟ್ಕೊಳ್ತಾನೆ. ಇದನ್ನ ನಾವು ನೋಡ್ಬಹುದು. ತನ್ನ ಅಪನಂಬಿಕೆ ಅಂದ್ರೆ ಅವನ ಮೇಲೆ ಅವನ ಅಪನಂಬಿಕೆ ಪಟ್ಕೊಳ್ಳೋದು. ಇದು ದೇವರ ಮೇಲೆ ಅಲ್ಲ. ತಾನು ಮಾತಾಡಲು ಜಾಣನಲ್ಲವೆಂದು ಅವನು ಮತ್ತೊಮ್ಮೆ ದೇವರಿಗೆ ನೆವ ಹೇಳಿದನು. ಇದರ ವಿಮೋಚನಾ ಕಾಂಡ 4ನೇ
ಅಧ್ಯಾಯ 10ನೇ ವಚನದಲ್ಲೂ ನೋಡ್ತೇವೆ, 6ನೇ ಅಧ್ಯಾಯದಲ್ಲೂ ನೋಡ್ತೇವೆ. ಹಾಗೆ ಈವಾಗ್ಲೂ ಸಹ ಅದನ್ನ 7ನೇ ಅಧ್ಯಾಯದಲ್ಲೂ ಹಾಗೆ ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ. ದೇವರು ಕರುಣೆಯಿಂದ ಆರೋನನ್ನು ಮೋಶೆಗೆ ಸಹಾಯಕನನ್ನಾಗಿ ನೇಮಿಸಿದನು. ದೇವರು ಕರುಣೆಯಿಂದ ಅನ್ನೋದಕ್ಕಿಂತ ದೇವರು ಆ ಒಂದು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡವನಾಗಿ, ಅವರ ಒಂದು ಸಾಮರ್ಥ್ಯ ಅಥವಾ ಅಸಹಾಯಕತೆಯನ್ನ ಅರ್ಥ ಮಾಡಿಕೊಂಡವನಾಗಿ ಆತನು ಮೋಶೆಗೆ ಆತನ ಅಣ್ಣನಾದ ಆರೋನನನ್ನ ಪ್ರವಾದಿಯನ್ನಾಗಿ ನೇಮಿಸುವುದನ್ನ ನಾವು ನೋಡೋರಾಗಿದ್ದೇವೆ ಪ್ರಿಯರೇ. ಅನಂತರ ಆರೋನನು ಫರೋಹನೊಂದಿಗೆ ನೇರವಾಗಿ ಮಾತಾಡುವನು. ಮೋಶೆಯು ಫರೋಹನಿಗೆ ದೇವರ ಸ್ಥಾನದಲ್ಲಿ ಇದ್ದನು ಮತ್ತು ಆರೋನನು ಅವನ ಪ್ರವಾದಿಯಾಗಿದ್ದನು. ಈ ಪ್ರಕರಣವು ಪ್ರವಾದಿಯ ಪಾತ್ರದ ಬಗ್ಗೆ ಒಂದು ಉತ್ತಮವಾದ ಸಿದ್ಧಾಂತವನ್ನು ಒದಗಿಸುತ್ತದೆ. ಇದನ್ನೇ ತಾನೇ ದೇವರು ನಮ್ಮ ಕೂಡ ವ್ಯವಹರಿಸುವ, ನೇರವಾಗಿ ನಮ್ಮ ಜೊತೆ ವ್ಯವಹರಿಸಿದ ತನ್ನ ಪ್ರವಾದಿಯ ಮುಖಾಂತರ ಮಾತಾಡುವವನಾಗಿದ್ದಾನೆ. ನಮಗೆ ಇವಾಗ ಪ್ರವಾದಿ ದೇವರು ಕೊಟ್ಟಿದ್ದಾನೆ. ನಮಗೆ ಕೆಲವರು ಆ ಪ್ರವಾದಿಯನ್ನ ನಂಬೋದಿಲ್ಲ. ಅದಕ್ಕೆ ಕಾರಣ ಇಲ್ಲ. ಏನು ಅದು ಪ್ರವಾದಿ ಅಲ್ಲ ಅಂತ ಹೇಳಲಿಕ್ಕೆ ಅನೇಕರು ಆ ಪ್ರವಾದಿನಿಯನ್ನ ಬಹಳ ಪರೀಕ್ಷೆಗೆ ಒಳಪಡಿಸ್ತಾರೆ. ಈಕೆ ಪ್ರವಾದಿಯೋ ಪ್ರವಾದಿಯಲ್ವೋ ಅಂತ. ಆಕೆಯು ಸತ್ಯವೇದವನ್ನ ಹೀಗಿಡ್ದು ಆ ಕೈಯಿಂದ ಆ ಗೆರೆಗಳನ್ನ ಹಿಂಗ್ ನೋಡ್ಕೊಂಡು ಕಣ್ಣಿಂದ ನೋಡದೆ ಓದೋದನ್ನ ಅವ್ರು ನೋಡ್ತಾರೆ. ಮತ್ತೆ ಆಕೆಯು ಆ ದರ್ಶನದಲ್ಲಿರುವಾಗ, ಪರವಶಳಾದಾಗ ಅವಳ ಮೂಗ ಮುಂದೆ ಆ ಒಂದು ಮೇಣದ ಬತ್ತಿಯನ್ನ ಹಚ್ಚಿ ಅವರು ಹಿಡಿಯುವಾಗ ಉಸುವಂತದ್ದು, ಅವ್ರಿಗೆ ಉಸಿರಾಡುವಾಗ ಆ ಒಂದು ಜ್ವಾಲೆ, ಆ ಉರಿ, ಆ ಮೇಣದ ಬತ್ತಿದ ಈ ತರ ಆ ಉಸಿರಿಗೆ ಅದು ಅಳ್ಳಾಡ್ಬೇಕಾಗಿತ್ತು. ಆದ್ರೆ ಅದು ಒಂದು ಸ್ವಲ್ಪನೂ ಅಳ್ಳಾಡೋದಿಲ್ಲ. ಹೀಗೆ ಪ್ರವಾದಿನಿಯನ್ನು ನಿಜವಾಗಿ ದರ್ಶನದಲ್ಲಿ ಇದ್ದಾಳೋ ಇಲ್ವೋ ಅಂತ ಕಂಡ್ಕೊಳ್ಳಿಕ್ಕೆ ಅವಳ ಸುತ್ತಮುತ್ತಲ ಎಲ್ಲರೂ ಪ್ರಯತ್ನ ಪಟ್ಟು ಅವರಿಗೆ ಮನದಟ್ಟಾದಾಗ ಅದು ಪ್ರವಾದಿನಿ ಅಂತ ಗೊತ್ತಾಗೋದು. ದೇವರು ಆಕೆಯನ್ನು ಅದ್ಭುತವಾಗಿ ಉಪಯೋಗಿಸಿದ್ದಾನೆ. ಯಾವ ಪ್ರವಾದಿಯನ್ನು ಅಷ್ಟು ಉಪಯೋಗಿಸಿದ. ಹಾಗೂ ಕೇವಲ 4ನೇ ತರಗತಿ ಓದಿದಂತ ಹೆಣ್ಮಗಳು, ಅಶಕ್ತಳು, ಅವಳಿಂದ ಎಷ್ಟು ಪುಟಗಳನ್ನ ಬರೆಸಿದಾನಂದ್ರೆ ಲೋಕದಲ್ಲಿ ಯಾರು ಅವಳಷ್ಟು ಪುಟಗಳನ್ನ ಬರೆದಿಲ್ಲ. ಅಷ್ಟು ದೊಡ್ಡ ಪ್ರವಾದಿನಿ. ಆ ಪ್ರವಾದಿನಿಯ ಒಂದೊಂದು ಮಾತುಗಳನ್ನ ನಾವು ಇವತ್ತು ತಿಳ್ಕೊಳ್ದೆ ಹೋದ್ರೆ ಸೈತಾನ್ ನಮ್ಮನ್ನ ಬಹಳ ಸುಲಭವಾಗಿ ಗೆದ್ಬಿಡ್ತಾನೆ. ಹೇಗೆ ಇಡೀ ಲೋಕದ ಕ್ರೈಸ್ತರನ್ನ ಯಾವ ರೀತಿಯ ಆತನು ಮೋಸಪಡಿಸಿದ್ದಾನೋ, ವಂಚನೆಗೆ ಒಳಪಡಿಸಿದ್ದಾನೋ, ಅವಿಧೇಯರನ್ನಾಗಿ ಮಾಡಿ ದೇವರಿಗೆ ಅಸಹ್ಯರನ್ನಾಗಿ ನಿಲ್ಲಿಸಿದ್ದಾನೋ, ಹಾಗೆ ನಮ್ಮನ್ನು ಕೂಡ ನಿಲ್ಲಿಸ್ಲಿಕ್ಕೆ ಆತನಿಗೆ ಶಕ್ತಿ ಇದೆ. ನಾವು ಆತನ ಪ್ರವಾದಿಗಳನ್ನ ನಾವು ನಂಬಬೇಕು ಅಂತ ವಾಕ್ಯವು ಹೇಳ್ತಿದೆ. ಆತನ ಪ್ರವಾದಿನಿಯಾಗಿ ಕೊಟ್ಟಿರುವಂತಹ ಈಜಿ ವೈಟ್ ಅವರ ಬರಹಗಳನ್ನ ನಾವು ಇದು ಕೇವಲ ಅವಳ ಬರಹಗಳು ಅಂತ ಅನ್ಕೊಂಡ್ರೆ ಬಹಳ ತಪ್ಪಾಗುತ್ತೆ. ಯಾಕಂತಂದ್ರೆ ಸೈತಾನಿಸಲಿಕ್ಕೆ ಬೇಕಾದಂತಹ ಏನಿದೆ ಆಯುಧಗಳು, ಇದು ಈ ಪ್ರವಾದಿನಿ ಮುಖಾಂತರ ದೇವರು ಕೊಟ್ಟಿದ್ದಾನೋ ಹೊತ್ತು ಈ ಸತ್ಯವೇದದ ಪ್ರವಾದಿಗಳು ಹೇಳಿರುವಂತವು ಆ ಸಂಪೂರ್ಣ ಸೈತಾನ್ನ ಸಂಪೂರ್ಣವಾದ ವಂಚನೆಗಳನ್ನ ಆತನು ಹೇಳಿಲ್ಲ. ಸತ್ಯವೇದದಲ್ಲಿ ಕೆಲವು ರಾಜ್ಯಗಳು ಬರ್ತವೆ, ಈ ರಾಜ್ಯಗಳು ಹೇಳ್ತವೆ ಅಂತ ಹೇಳಲ್ಪಟ್ಟಿದೆ. ಆದ್ರೆ ಬಹಳ ಸವಿವರವಾಗಿ ದೇವರು ಪ್ರವಾದಿನಿ ಮುಖಾಂತರ ಮಾತಾಡಿದ್ದಾನೆ. ಅದಕ್ಕೋಸ್ಕರ ಈ ಒಂದು ಸಭೆಯಲ್ಲಿ ಪ್ರವಾದನ ವರವಿದೆ. ಯೇಸು ಕ್ರಿಸ್ತನ ಸಾಕ್ಷಿ ಅಂದ್ರೆ ಪ್ರವಾದನ ವರವು. ಆ ಪ್ರವಾದನ ವರವಾಗಿ ನಮಗೆ ಪ್ರವಾದಿನಿಯನ್ನ ದೇವರು ಕೊಟ್ಟಿರೋದ್ರಿಂದ ಪ್ರವಾದಿನಿಯೇ ಹೇಳಿರುವಂತಹ ಮಾತುಗಳನ್ನ ನಾವು ಕೈಗೊಳ್ಳದೆ ಹೋದ್ರೆ ಕಡೆಯ ಕಾಲದಲ್ಲಿ ನಾವು ಸೈತಾನ್ ಜೊತೆ ಹೋರಾಡಿ ಗೆಲ್ಲಿಕ್ಕಾಗೋದಿಲ್ಲ. ಪ್ರವಾದಿನಿಯನ್ನು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಕ್ರೈಸ್ತರಿಗೆ ಗೊತ್ತೇ ಇಲ್ಲ ನಾವು ಆಭರಣ ಧರಿಸಬಾರ್ದು ಅಂತ. ಕ್ರೈಸ್ತರಿಗೆ ಗೊತ್ತೇ ಇಲ್ಲ ಕಾಫಿ ಟೀ ಕುಡಿಬಾರ್ದು ಅಂತ. ಡಾಕ್ಟರ್ ಇವತ್ತು ಹೇಳ್ತಾರೆ, ಆ ಡಾಕ್ಟರ್ಗಳನ್ನ ಕೇಳ್ಕೊತಾ ಇದಾರೆ ಜನರು. ಕಾಫಿ ಟೀ ಕುಡಿಬಾರ್ದು, ಮಾಂಸಾಹಾರವನ್ನ ತಿನ್ನಬಾರ್ದು, ಮಾಂಸಾಹಾರದಲ್ಲಿ ಆರೋಗ್ಯ ಇಲ್ಲ. ದೇವರು ಆದಾಮ್ ಮತ್ತು ಹವ್ವಳಿಗೆ ತನ್ನ ಜನರಿಗೆ ಸೃಷ್ಟಿಯಲ್ಲಿ ಹಣ್ಣು ಹಂಪಲು ಸೊಪ್ಪು ತರಕಾರಿಗಳನ್ನ ಕೊಟ್ನು. ಇದು ಅವರಿಗೆ ಆರೋಗ್ಯಕ್ಕೆ ಕೊಟ್ಟಿದ್ದು. ಇವಾಗ ನಂತರದಲ್ಲಿ ಪಾಪದ ಒಂದು ಪ್ರಯುಕ್ತ ಪರಿಣಾಮವಾಗಿ ಆತನು ಆ ಮಾಂಸಾಹಾರವನ್ನ ಜನರು ಕೊಡಬೇಕಾಗಿ ಬಂತು. ಯಾಕಂತಂದ್ರೆ ಅವರು ದೇವರ
ಯೇಸು ಕ್ರಿಸ್ತನ ಅನ್ನು ಪ್ರತಿನಿಧಿಸುವಂತಹ ಕುರಿಮರಿಯನ್ನ ಅವರು ಕೊಂದು ಅದನ್ನ ತಿನ್ಬೇಕಾಗಿತ್ತು. ತಮ್ಮ ಪಾಪವನ್ನ ತಾವೇ ತಿನ್ಬೇಕಾಗಿತ್ತು. ಆ ಒಂದು ನೇಮವನ್ನ ದೇವರು ಮಾಡಿರ್ತಾನೆ. ಹಾಗಾಗಿ ನಾವು ಅಂದ್ಕೊಳ್ತೇವೆ ಈ ಒಂದು ಪ್ರವಾದಿನಿ ಹೇಳುವಂತಹ ಮಾತುಗಳು ಅತಿಯಾಯ್ತು ಅಥವಾ ತನ್ನಷ್ಟಕ್ಕೆ ತಾನು ಖಂಡಿತ ಇಲ್ಲ. ದೇವರು ತನ್ನ ಕಡೆಯ ಕಾಲದಲ್ಲಿ ತನ್ನ ಜನರನ್ನ, ತನ್ನ ಸತ್ಯ ಸಭೆಯನ್ನ, ಉಳಿದ ಸಭೆಯನ್ನ ಬಹಳ ಪ್ರಜ್ವಲಿಸುವುದಕ್ಕೆ, ಉಜ್ವಲವಾಗಿ ಅದು ನಿಂತುಕೊಳ್ಳುವುದಕ್ಕೆ, ಇಡೀ ಲೋಕಕ್ಕೆ ಅದು ಬೆಳಕನ್ನ ಕೊಡುವಂತೆ ಪ್ರವಾದಿನಿಯನ್ನ ಕೊಟ್ಟಿದ್ದಾನೆ. ಆ ಪ್ರವಾದಿನಿ ಬರೆದಿರುವಂತಹ ನೀವು ವಾಕ್ಯಗಳನ್ನ ಓದಿದ್ರೆ ಲೋಕದಲ್ಲಿ ಎಲ್ಲೂ ಸಿಗೋದಿಲ್ಲ. ಯಾವ ಸೈಂಟಿಸ್ಟ್ ಹೇಳಾರ, ಯಾವ ದೊಡ್ಡ ಸ್ಕಾಲರು ಹೇಳಾರ, ಯಾವ ರಿಫಾರ್ಮರು ಆ ರೀತಿ ಮಾತಾಡ್ಲಿಕ್ಕಾಗಲ್ಲ. ಅದು ಯಾಕಂದ್ರೆ ದೇವರ ಮಾತುಗಳೇ ಅವಾಗಿವೆ. ನೀವು ಪೇಟ್ರಿಯಟ್ಸ್ ಅಂಡ್ ಪ್ರಾಫಿಟ್ಸ್ ಓದ್ರಿ, ಇಲ್ಲ ಡಿಸೈರ್ ಆಫ್ ಏಜಸ್ ಓದ್ರಿ. ಡಿಸೈರ್ ಆಫ್ ಏಜಸ್ ಅನ್ನ ನೀವು ಓದ್ತಾ ಇದ್ರೆ ಅದಕ್ಕಿಂತಲೂ ಉತ್ತಮವಾದ ರೀತಿಯಲ್ಲಿ ಯೇಸು ಕ್ರಿಸ್ತನ ನೀವು ಯಾವ ಪುಸ್ತಕದಲ್ಲೂ ನೀವು ನೋಡ್ಲಿಕ್ಕಾಗಲ್ಲ. ಈ ಆತನು ಹೇಳುವಂತ ಒಂದೊಂದು ವಾಕ್ಯಗಳನ್ನ ಅಲ್ಲಿ ಎಷ್ಟು ಚೆನ್ನಾಗಿ ನಮಗೆ ಯಾವುದೇ ಒಂದು ಸಂದೇಹ ಬರಲಾರದ ರೀತಿಯಲ್ಲಿ ಅದು ನಮಗೆ ವಿವರಿಸಲ್ಪಟ್ಟಿದೆ. ಉದಾಹರಣೆಗೆ ಅಲ್ಲಿ ದೇವರೇ ಬೋಧಕನ, ಒಳ್ಳೆಯ ಬೋಧಕನೇ ಅಂತ ಹೇಳುವಾಗ ಯೇಸು ಕ್ರಿಸ್ತನು ನನ್ನನ್ನ ಯಾಕಪ್ಪ ಒಳ್ಳೆಯ ಬೋಧಕನೇ ಅಂತ ಹೇಳ್ತೀಯಾ? ದೇವರೊಬ್ನೇ ಒಳ್ಳೆಯ ಬೋಧಕನು ಅಂತ ಯಾಕೆ ಹೇಳ್ತಾನೆ ಅಂತಂದ್ರೆ, ಆ ವ್ಯಕ್ತಿ ಬಂದು ಕೇಳುವಂತಹ ವ್ಯಕ್ತಿ ತನ್ನ ಒಂದು ಸ್ವನೀತಿಯನ್ನ ಇಟ್ಟುಕೊಂಡು, ಇವನೆಷ್ಟರವನು, ನಾನು ಎಲ್ಲಾ ಒಂದು ತಿಳುವಳಿಕೆಯನ್ನ ಪಡೆದಿದ್ದೇನೆ, ನಾನು ಎಲ್ಲಾ ಜ್ಞಾನವನ್ನ ಪಡೆದಿದ್ದೇನೆ, ಇವನು ಎಷ್ಟರವನು, ಇವನೊಬ್ಬ ಬಡವ, ಇವನೊಬ್ಬ ಬಡಗಿ ಮಗ, ಆಗ ಹೇಳಿ ಇವನನ್ನ ಒಂದ್ ಸ್ವಲ್ಪ ಹೆಚ್ಚಿಸಿ ಒಂದು ಉತ್ಪ್ರೇಕ್ಷೆ ಮಾಡಿ ಮಾತಾಡೋಣ ಅಂತ ಹೇಳುವಾಗ ಅದು ಯೇಸು ಕ್ರಿಸ್ತನಿಗೆ ಗೊತ್ತಾಗುತ್ತೆ. ತನ್ನನ್ನ ಶ್ರೇಷ್ಠ ಸ್ಥಾನದಲ್ಲಿ ಇಟ್ಕೊಂಡು ನನ್ನನ್ನ ಒಳ್ಳೆಯವನು ಅಂತ ಇದ್ದಾನೆ, ತನ್ನನ್ನೇ ತಾನು ಒಳ್ಳೆಯವನು, ತಾನೇ ಶ್ರೇಷ್ಠ ಅಂತ ಅನ್ಕೊಂಡಿರುವ ಇಂಥ ವ್ಯಕ್ತಿಗೆ ನನ್ನನ್ನ ಒಳ್ಳೆಯವನು ಅಂತ ಅನ್ಕೊಳಕ್ಕಿಂತ ಆ ದೇವ್ರು ಒಳ್ಳೆಯವನಪ್ಪ, ನನ್ನನ್ನೇ ಯಾಕೆ ನೀವು ಒಳ್ಳೆಯವನು ಅಂತ ಇದೆಯಾ ಅಂದ್ರೆ, ಈತನನ್ನ ಕೇವಲ ಪ್ರವಾದಿಯನ್ನಾಗಿ ಕಾಣ್ಲಿಕ್ಕೂ ಇಷ್ಟ ಇಲ್ದಿರುವಾಗ ದೇವರನ್ನಾಗಿ ನನ್ನನ್ನ ಯಾಕೆ ನೀನು ಒಳ್ಳೆಯ ಬೋಧಕನೇ ಅಂತ ಹೇಳ್ತಾ ಇದೀಯಾ? ನಾನೆಲ್ಲ ಒಳ್ಳೆಯವನು, ದೇವ್ರು ಒಳ್ಳೆಯವನು ಅಂತ ಹೇಳ್ಕೊಳ್ಳೋದು ಯಾಕೆ ಅಂದ್ರೆ, ದೇವರು ಒಳ್ಳೆಯವನೇ, ಈತನನ್ನ ದೇವರಾಗಿ ಕಾಣ್ಕೊಳ್ಳೋ ಅಂತ ಆ ಒಂದು ಜ್ಞಾನ ಆತನಿಗೆ ಇರಲಿಲ್ಲ. ಹಾಗಾಗಿ ದೇವರ ಮೇಲೆ ಒಳ್ಳೆತನವನ್ನ, ಒಳ್ಳೆಯದು ಅಂತ ಹೇಳೋದನ್ನ ದೇವರಿಗೆ ಆರೋಪಿಸ್ಬೇಕಾಗಿರೋದ್ರಿಂದ ಯೇಸು ಕ್ರಿಸ್ತನು ಆ ಒಳ್ಳೆತನವನ್ನ ದೇವರಿಗೆ ಆರೋಪಿಸಿದ್ದನ್ನ ನೋಡ್ತೇವೆ. ಅದನ್ನ ನಾವು ಪ್ರವಾದಿನಿಯ ಮುಖಾಂತರ ಕಲಿತೇವೆ. ಇದೊಂದೇ ಅಲ್ಲ ಪ್ರಿಯರೇ, ಕಾಯಿನನ ಒಂದು ಆರಾಧನೆ ಯಾಕೆ ದೇವರಿಗೆ ಅದು ಒಪ್ಪಿತವಾಗಲಿಲ್ಲ, ಸಮ್ಮತವಾಗ್ಲಿಲ್ಲ ಅನ್ನೋದು ಕೂಡ ನಮಗೆ ಪ್ರವಾದಿಯ ಒಂದು ವಿವರಣೆಯಿಂದ ಗೊತ್ತಾಗುತ್ತೆ, ಯಾವುದಂತನೂ ಗೊತ್ತಾಗಲ್ಲ. ಈ ಪುಸ್ತಕಗಳನ್ನ ಓದದೇ ಇರೋ ವ್ಯಕ್ತಿಗೆ ಸಂಪೂರ್ಣವಾಗಿ ಬೈಬಲ್ನ ತಪ್ಪಾಗಿ ತಿಳ್ಕೊತಾನೆ. ಅವನು ಸತ್ತು ಹೋದಂತ ವ್ಯಕ್ತಿಯ ಒಂದು ಆತ್ಮದ ಅಥವಾ ಆತನ ಒಂದು ಸ್ಥಿತಿಗತಿ ಏನು ಅನ್ನೋದು ಗೊತ್ತಿಲ್ಲದೆ ಆತ್ಮವು ಪರಲೋಕಕ್ಕೆ ಹೋಗುತ್ತೆ, ಆತನು ಸದಾ ಜೀವಿಸುವನಾಗಿದ್ದಾನೆ ಅಂತ ಅಂದ್ಕೊಂಡ ಬಹಳ ಜನ ಇದ್ದಾರೆ. ರಕ್ಷಣೆ ಅನ್ನೋದು ಒಂದ್ಸಲ ಯೇಸು ಕ್ರಿಸ್ತನ ನಂಬದ ಮೇಲೆ ಇನ್ನು ರಕ್ಷಣೆ ಮುಗಿತು, ನಮಗೆ ಇನ್ನೆಂದಿಗೂ ಇದಿಲ್ಲ, ಅಪರಾಧ ನಿರ್ಣಯವೇ ಇಲ್ಲ ಅಂತ ವಾಕ್ಯವನ್ನ ತಕ್ಕೊಂಡು ನಾವು ಏನ್ ಪಾಪ ಮಾಡಿದ್ರು ಕ್ಷಮಿಸಲ್ಪಡ್ತೇವೆ ಅನ್ನುವಂತ ವಾದ ಮಾಡುವಂತಹ ಸಭೆಗಳನ್ನ ನಾನು ನೋಡಿದ್ದೇನೆ. ಯೇಸು ಕ್ರಿಸ್ತನ ದೇವರಲ್ಲ, ಆತನು ರಕ್ಷಕ ಅಥವಾ ಪ್ರವಾದಿ ಅಂತ ಹೇಳುವಂತ ಪ್ರವಾದಿ ಸಭೆಗಳನ್ನ ನಾವು ನೋಡಿದ್ದೇವೆ. ಆದ್ರೆ ಇವೆಲ್ಲರ ಸಂದೇಹವನ್ನ ನಾವು ಬಿಡಬೇಕು ಅಂತಂದ್ರೆ ಅಥವಾ ಅವುಗಳಿಗೆ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಸತ್ಯವೇದಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಸತ್ಯವೇದ ಏನ್ ಹೇಳುತ್ತೆ ಅನ್ನೋದನ್ನ ನಾವು ಸರಿಯಾದ ರೀತಿಯಲ್ಲಿ ನಿಖರವಾಗಿ ಹೇಳ್ಬೇಕು ಅಂತಂದ್ರೆ ದೇವರು ಕೊಟ್ಟಿರುವಂತಹ ಪ್ರವಾದಿನಿಯ ವಾಕ್ಯಗಳನ್ನ ನಾವು ಪಾಲಿಸಬೇಕಾಗಿದೆ. ಆಕೆ ಹೇಳಿರುವ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಇರಬೇಕಾಗಿದೆ. ಇಲ್ಲ ಅಂದ್ರೆ ಎಂದಿಗೂ ಖಂಡಿತವಾಗಿಯೂ ನಾವು ಈ ಲೋಕದಲ್ಲಿ ಸೈತಾನ್ನ ಗೆಲ್ಲಿಕ್ಕಾಗೋದಿಲ್ಲ. ಸೈತಾನ್ ಮಾಡಿರುವಂತ ಎಲ್ಲಾ ವಿಷಯದಲ್ಲೂ ನಮ್ಮನ್ನ ಸೋಲಿಸ್ತಾ ಬಂದಿದ್ದಾನೆ. ಇವತ್ತು ಫ್ಯಾಷನ್ ಅನ್ನುವಂತಹ ಒಂದು ವರ್ಡ್ ಇಂದ ಇಡೀ ಲೋಕವನ್ನ ತನ್ನ ಕೈ ಕೆಳಗಡೆ ಇಟ್ಕೊಂಡಿದ್ದಾನೆ. ಆ ವಿಷಯ ನೀವು ಬೈಬಲ್ ಓದುವಾಗ ಗೊತ್ತಾದಕ್ಕಿಂತ ಪ್ರವಾದಿನಿಯನ್ನು ಓದುವಾಗ ಗೊತ್ತಾಗುತ್ತೆ. ಬೈಬಲ್ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಯೆಶಾಯ ಪ್ರವಾದಿ, ಯೆರೆಮೀಯ ಪ್ರವಾದಿ, ಯೆಹೆಜ್ಕೇಲ ಪ್ರವಾದಿ, ಹೀಗೆ ಪ್ರವಾದಿಗಳು ಬರೆದಿರುವ ಪುಸ್ತಕಗಳ ಒಂದು ಅದು ಗ್ರಂಥ, ಎಲ್ಲ ಒಂದು ಕಂಪೈಲ್ ಆಗಿರೋ ಗ್ರಂಥ. ಹಾಗೇನೆ ನಮಗೆ ಈಗಿನ ಕಾಲಕ್ಕೆ, ಆಧುನಿಕ ಕಾಲಕ್ಕೆ ಒಂದು ಪ್ರವಾದಿನಿಯನ್ನಾಗಿ ದೇವರು ಯಾರನ್ನು ಕೊಟ್ಟಿದ್ದಾನೆ ಅಂದ್ರೆ E.G. ವೈಟ್ ಅವರ ಬರಹಗಳನ್ನ ಕೊಟ್ಟಿದ್ದಾನೆ. ಅದು ನಮಗೆ ಈ ಒಂದು ಪ್ರವಾದನೆಯ ವರವಾಗಿ ಇದೆ. ಈ ಸಭೆಯಲ್ಲಿ ನಾವು ಸತ್ಯವನ್ನ ಪಾಲಿಸ್ಕೊಂಡು ಸೈತಾನ ಜೊತೆ ಯುದ್ಧ ಮಾಡಬೇಕು ಅಂತಂದ್ರೆ ಪ್ರವಾದಿಯನ್ನಾಗಿ ನಾವು ತೆಗೆದುಕೊಳ್ಬೇಕಾಗಿದೆ. ಈ ವಿಷಯದಲ್ಲಿ ನಾವು ತಪ್ಪಾರ್ದು ಪ್ರಿಯರೇ. ಎಷ್ಟೋ ಜನರು ತಪ್ಪು, ಇವಾಗ ಅವ್ರಿಗೆ ತಮ್ಮ ಒಂದು ಒಂದು ಆಸೆಗಳನ್ನ
ಬೆಳಕಾಗದೇ ಇರುವಂತವ್ರು ಅವರನ್ನ ಪ್ರವಾದಿಯನ್ನಾಗಿ ತಗೊಳ್ತಾ ಇಲ್ಲ. ಅದನ್ನ ನಾವು ನೋಡಿದ್ದೇವೆ. ಯಾಕಂತಂದ್ರೆ ಅವ್ರಿಗೆ ಅದು ಇಷ್ಟ ಇಲ್ಲ, ಬೇರೆ ದುಡಿಬೇಕು ಅನ್ನೋ ಆಸೆ. ಬೇರೆಯವರಿಗೆ ಸಬ್ಬತ್ತಿನ ಒಂದು ಹಂಗಿಲ್ಲ, ಸಬ್ಬತ್ತಿನ ಕೈಗೊಳ್ಬೇಕು, ಆ ದಿನದಲ್ಲಿ ವಿಶ್ರಾಂತಿ ತಗೊಳ್ಬೇಕು, ಆ ದಿನದಲ್ಲಿ ನಮ್ ಸ್ವಂತ ಕೆಲಸ ಮಾಡಬಾರ್ದು ಅನ್ನುವಂತಹ ಒಂದು ಪ್ರಾಬ್ಲಮೇ ಇಲ್ಲ. ಬೇರೆಯ ಒಂದು ಸಭೆಯವರಿಗೆ, ಆ ಡಿನಾಮಿನೇಷನ್ ಅವರಿಗೆ ಆಭರಣಗಳು ತೊಡಬಾರ್ದು, ಅದು ಕೂಡ ಯಾವುದೇ ಒಂದು ಇದಿಲ್ಲ, ರಿಸ್ಟ್ರಿಕ್ಷನ್ ಇಲ್ಲ, ಏನಾದ್ರೂ ಮಾಡ್ಕೋಬಹುದು, ಹೇಗಾದ್ರೂ ಇರಬಹುದು, ನೀವು ಯಾವ ಆಹಾರವನ್ನಾದ್ರೂ ತಗೋಬಹುದು. ಫಾಸ್ಟ್ ಫುಡ್ ತಿಂದು 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 ನಾವು ಹೇಗಾದ್ರೂ ಜೀವನ ಮಾಡಿ ನಮ್ಮ ದೇಹವನ್ನ ನಾವು ಕೆಡಿಸ್ಕೋಬಹುದು. ಇದೆಲ್ಲ ಬೇರೆ ಸಭೆಗಳಲ್ಲಿದೆ. ಆದ್ರೆ ಇವಾಗ ಜನರು ಹೇಗ್ ಬುದ್ಧಿವಂತರಾಗ್ತಾ ಇದಾರೆ ಅಂತಂದ್ರೆ, ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹೇಳುವಂತದ್ದನ್ನ ಕೇಳ್ತಾರೆ. ನಮ್ಮ ಪ್ರವಾದಿನಿ ಮೊದಲೇ ಹೇಳಿರುವಂತದ್ದನ್ನ ಕೇಳಲಿಕ್ಕೆ ನಾವು ಇವತ್ತು ಸಿದ್ಧರಿಲ್ಲ. ಇದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಆ ದಿನದಲ್ಲಿ ಯಾವ ರೀತಿ ದೇವರು ಪ್ರವಾದಿಯನ್ನಾಗಿ ನೇಮಿಸಿದನೋ ಆರೋನನ್ನ, ಈ ದಿನ ನಮಗೆ ದೇವರು ಯಾರನ್ನ ನೇಮಿಸಿದ್ದಾನೆ ಅಂತಂದ್ರೆ ಇ.ಜಿ. ವೈಟಮ್ಮನವರನ್ನ ನೇಮಿಸ್ಕೊಟ್ಟಿದ್ದಾನೆ. ನಾವು ಸೈತಾನನ ಸರಿಯಾದ ರೀತಿಯಲ್ಲಿ ಹೋರಾಡ್ಲಿಕ್ಕೆ ಬೇಕಾದ ಎಲ್ಲಾ ಒಂದು ಆಯುಧಗಳು ಅಲ್ಲಿವೆ, ಎಲ್ಲಾ ವಿಷಯಗಳು ಅಲ್ಲಿ ಪಟ್ಟಿದೆ, ವಿವರವಾಗಿ ತಿಳಿಸಲ್ಪಟ್ಟಿವೆ. ಅದಕ್ಕೋಸ್ಕರ ನಾವು ಈಗಿನ ಕಾಲದಲ್ಲಿ ಈ ಒಂದು ನಮ್ದಿಗೂ ಎಕ್ಸೋಡಸ್ ಇದೆ. ಎಕ್ಸೋಡಸ್ ಅಂದ್ರೆ ವಿಮೋಚನೆಯ ಒಂದು ಪ್ರಯಾಣದಲ್ಲಿ ಇದ್ದೇವೆ. ನಾವು ಈ ವಿಮೋಚನೆಯ ಒಂದು ಯಾತ್ರೆಯಲ್ಲಿ ಇದ್ದೇವೆ. ಇಲ್ಲಿಂದ ನಾವು ಈ ಯಾತ್ರೆಯನ್ನ ಮಾಡ್ಕೊಂಡು ಎಲ್ಲಿ ಹೋಗ್ಬೇಕಾಗಿದೆ ಅಂತಂದ್ರೆ ಆ ಒಂದು ಪರಲೋಕ ಅಂದ್ರೆ ಹೊಸ ಯೆರೂಸಲೇಮ್ಗೆ ಹೋಗ್ಬೇಕಾಗಿದೆ. ಅದಕ್ಕೋಸ್ಕರ ನಾವು ಕರೆಯಲ್ಪಟ್ಟಿದ್ದೇವೆ. ಇಲ್ಲಿ ನಾವು ನೋಡುವಂತೆ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ದೇವರು ನೇಮಿಸಿದ್ದನ್ನ ನಾವು ತಗೊಳ್ಬೇಕಾಗಿದೆ. ದೇವರು ಅಲ್ಲಿ ಮೋಶೆಯನ್ನ ಫರೋಹನಿಗೆ ದೇವರ ಸ್ಥಾನದಲ್ಲಿಯೂ ಮತ್ತು ಆರೋನನ್ನ ಪ್ರವಾದಿಯ ಸ್ಥಾನದಲ್ಲಿ ಇಟ್ಟಿದ್ದನ್ನ ನಾವು ನೋಡ್ತೇವೆ. ಸ್ವತಃ ದೇವರು ಹೀಗೆ ವ್ಯವಹರಿಸುವುದರಿಂದ ಆ ಒಂದು ಸಂದರ್ಭದಲ್ಲಿ ದೇವರು ಫರೋಹನ ಜೊತೆ ವ್ಯವಹರಿಸುವುದಕ್ಕೆ ಆ ಒಂದು ಯೋಜನೆಯಲ್ಲಿ ವಿಮೋಚನೆಯ ಮಾಡುವ ಕೆಲಸದಲ್ಲಿ ಅವರಿಬ್ಬರನ್ನ ನೇಮಿಸೋದನ್ನ ನಾವು ನೋಡ್ತೇವೆ. ಇದು ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ಫರೋಹನನ್ನು ಸಂಧಿಸಿದಾಗ ಅವನು ಮೋಶೆಯೊಂದಿಗೆ ಹೇಗೆ ವರ್ತಿಸುತ್ತಾನೆಂದು ಸಹ ದೇವರು ಮೋಶೆಗೆ ಮುಂದಾಗಿ ತಿಳಿಸಿದನು. ಮೊದಲೇ ಹೇಳಿದ್ನು, ಅವನ ಹೃದಯವನ್ನ ಅವನು ಕಠಿಣ ಮಾಡ್ಕೊಳ್ತಾನೆ, ಅವನು ಹಠ ಹಿಡಿತಾನೆ. ಅವನು ಹಠ ಇಡುವಾಗ ನಾನು ನನ್ನ ಎಲ್ಲಾ ಒಂದು ಅದ್ಭುತವನ್ನ, ನನ್ನ ಮಹತ್ ಕಾರ್ಯಗಳನ್ನ ಆತನ ಮುಂದೆ ಹೇಳುವಾಗ ಆತನ ನನ್ನ ದೇವರು ಅಂತ ಒಪ್ಕೊಳ್ತಾನೆ. ಅವಾಗ ನಿಮ್ಮನ್ನು ಕಳ್ಸ್ಕೊಡ್ತಾನೆ. ಆ ವಾಕ್ಯವನ್ನ ಓದ್ರಿ, 8ನೇ ಅಧ್ಯಾಯದಲ್ಲಿ ಇದೆ. ಅವ್ರಿಗೆ ನಂತರ ದೇವರು ಯಾರು ಅಂತ ಒಪ್ಕೊಳ್ತಾರೆ ಅಂತ ಒಂದು ವಾಕ್ಯವಿದೆ, ಅದನ್ನು ಓದಿ ನಾನು ಈ ಪಾಠವನ್ನ ಮುಗಿಸ್ಲಿಕ್ಕೆ ಇದ್ದೇನೆ. 5ನೇ ವಾಕ್ಯ ಓದ್ರಿ. 7ನೇ ಅಧ್ಯಾಯ 5ನೇ ವಾಕ್ಯವನ್ನ ಯಾರಾದ್ರೂ ನೋಡ್ತೀರಾ? ಅಥವಾ 3ರಿಂದ ಓದ್ರಿ. ಅಷ್ಟರಲ್ಲಿ ಯಾರು ಓದ್ತಾ ಇದ್ದೀರಾ? ಯಾರು ಓದ್ತಾ ಇದ್ದೀರಾ? ಓದ್ರಿ. ಆದರೂ ನಾನು ಫರೋಹನ ಮನಸ್ಸಿನಲ್ಲಿ ಹಠವನ್ನು ಹುಟ್ಟಿಸಿ ಐಗುಪ್ತ ದೇಶದಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನಡೆಸಿ ನನ್ನ ಶಕ್ತಿಯನ್ನು ತೋರಿಸುವೆನು. ಫರೋಹನು ನಿಮ್ಮ ಮಾತನ್ನು ಕೇಳುವುದಿಲ್ಲ. ಆಗ ನಾನು ಐಗುಪ್ತ ದೇಶದವರನ್ನು ಬಾಧಿಸಿ ಅವರಿಗೆ ಮಹಾ ಶಿಕ್ಷೆಗಳನ್ನು ವಿಧಿಸಿ ನನ್ನ ಜನರಾಗಿರುವ ಇಸ್ರಾಯೇಲರ ಸೈನ್ಯವನ್ನೆಲ್ಲ ಐಗುಪ್ತ ದೇಶದಿಂದ ಹೊರತರುವೆನು. ನಾನು ಐಗುಪ್ತರಿಗೆ ವಿರೋಧವಾಗಿ ಕೈಚಾಚಿ ಅವರ ಮಧ್ಯದಿಂದ ಇಸ್ರಾಯೇಲ್ಯರನ್ನು ಹೊರತಂದಾಗ ನಾನು ಯೆಹೋವನೆಂಬುದನ್ನು ಐಗುಪ್ತರು ತಿಳಿದುಕೊಳ್ಳುವರು ಅಂದನು. ಅವ್ರು ಯಾರು ಅಂತ ತಿಳ್ಕೊಳ್ತಾರೆ. ಅದಕ್ಕೋಸ್ಕರ ಆ ಒಂದು ಸನ್ನಿವೇಶ ಅಥವಾ ಆ ಒಂದು ಸಂದರ್ಭ ಬರ್ಲಿಕ್ಕೆ ಬೇಕಾದ ಎಲ್ಲಾ ಒಂದು ಸಿದ್ಧತೆಗಳನ್ನ ದೇವರು ಮಾಡಿದ್ದಾನೆ. ಅವರ ಮುಂದೆ ಮಹತ್ ಕಾರ್ಯಗಳನ್ನ ಮಾಡಿ ದೇವರು ಎಂಥವನು, ಇಸ್ರಾಯೇಲನ್ನ ಪರಿಪಾಲಿಸುವಂತಹ ದೇವರು ಎಂಥವನು, ಇಸ್ರಾಯೇಲರ ಆ ಪೂರ್ವಿಕರನ್ನ ಕರೆದಂತ ದೇವರು ಎಂಥವನು, ಅವರಿಗೆ ಯಾವ ವಾಗ್ದಾನಗಳನ್ನ ಮಾಡಿದ್ದಾನೆ, ಆ ವಾಗ್ದಾನಗಳನ್ನು ಹೇಗೆ ನೆರವೇರಿಸುವನಾಗಿದ್ದಾನೆ, ಆ ವಾಗ್ದಾನಗಳ ಪ್ರಕಾರವಾಗಿ ಹೇಗೆ ಮೋಶೆಯನ್ನ ಮತ್ತು ಆರೋನನ್ನ ಅಲ್ಲಿ ಉಪಯೋಗಿಸ್ತಾ ಇದ್ದಾನೆ,
ಅಲ್ಲಿ ಇಸ್ರಾಯೇಲರಿಗೆ ಯಾವ ತರದ ಒಂದು ರಕ್ಷಣೆಯನ್ನ ಕೊಡ್ತಾ ಇದ್ದಾನೆ ಅನ್ನೋದು ಸರ್ವ ಸಮೂಹದವರಿಗೆ, ಅಂದ್ರೆ ಎಲ್ಲಾ ಐಗುಪ್ತರಿಗೂ ಗೊತ್ತಾಗ್ಬೇಕು, ಆತನೇ ಯೆಹೋವನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಸ್ವಾಮಿ, ತಿಳಿದುಕೊಳ್ತಾರೆ ಅಂತ. ಯೆಹೋವನ ಆಜ್ಞೆಯಂತೆ ಮೋಶೆ ಆರೋನರು ಮಾಡಿದರು. ಅವರು ಫರೋಹನ ಹತ್ತಿರ ಮಾತಾಡಿದ ಕಾಲದಲ್ಲಿ ಮೋಶೆ 80 ವರ್ಷದವನು, ಆರೋನು 83 ವರ್ಷದವನು. ಒಂದೇ ತಾಯಿಯ ಮಕ್ಕಳಾಗಿದ್ರು ಆರೋನ, ಮೋಶೆ, ಮಿರಿಯಾಮಳು. ಮೋಶೆಗೆ ಯಾವ ರೀತಿ ಅವರು ಸಹಾಯ ಮಾಡ್ತಾರೆ ಅಂತಂದ್ರೆ, ಎಲ್ರೂ ಸಹಾಯ ಮಾಡುವಂತವ್ರೆ. ತಾಯಿ ಆತನ ಹುಟ್ಟಿನಲ್ಲಿ ಆ ಮಗುವನ್ನ ಕೊಲ್ಲಲಿಕ್ಕೆ ಅಥವಾ ರಾಜರು ಕೊಲ್ಲಲಿಕ್ಕೆ ಬಿಡದೆ ಧೈರ್ಯದಿಂದ 3 ತಿಂಗಳುಗಳ ಕಾಲ ಮಗುವನ್ನ ಪೋಷಿಸ್ತಾಳೆ. ಅಕ್ಕ ಏನ್ ಮಾಡ್ತಾಳೆ, ಆ ಮಗುವನ್ನ ಕಾಯ್ಕೊಂಡು ಆ ನೈಲ್ ನದಿಯಲ್ಲಿ ಆ ಮಗು ಫರೋಹನ ಕುಮಾರ್ತೆಗೆ ಸಿಕ್ಕಿದಾಗ ಅಲ್ಲಿ ಧೈರ್ಯದಿಂದ ಹೋಗಿ ಈ ಮಗುವನ್ನ ಸಾಕ್ಲಿಕ್ಕೆ ಒಬ್ಬ ದಾದಿಯನ್ನ ನಿಮಗೆ ಹುಡುಕೊಡ್ಲಾ ಅಂತ ಕೇಳ. ಆ ಹುಡುಕೊಡು ಅಂತ ಹೇಳುವಾಗ ಮೋಶೆ ತನ್ನ ತಾಯಿಯನ್ನೇ ದಾದಿಯನ್ನಾಗಿ ಹುಡುಕೊಡ್ತಾಳೆ. ತಾಯಿ ಮೋಶೆಯನ್ನ ಆ ಒಂದು ದೇವರ ಒಂದು ವಾಕ್ಯದಲ್ಲಿ ದೇವರ ಒಂದು ಚಿತ್ತಾನುಸಾರವಾಗಿ ಬೆಳೆಸುವಂತದ್ದನ್ನ ನೋಡ್ತೇವೆ. ಮದುವೆ ಆದ್ಮೇಲೆ ಆತನಿಗೆ ಮಾವ, ಮಿದ್ಯಾನರ ಆಚಾರ್ಯ ಪುರುಷ, ಮಿದ್ಯಾನರ ಪ್ರಭು ಆದ ಯತ್ರೋನ ಒಂದು ಆಶೀರ್ವಾದವನ್ನು ಸಹ ಆತನು ಪಡ್ಕೊಳ್ತಾನೆ. ಮಾತ್ರವಲ್ಲ, ಹೆಂಡತಿಯು ಆತನ ಸಹಾಯಕ್ಕೆ ಧಾವಿಸಿ ಬರುವುದನ್ನ ನೋಡ್ತೇವೆ. ಬೇರೆ ಎಷ್ಟು ಚೆನ್ನಾಗಿದೆ ನೋಡಿ. ಮೋಶೆಗೆ ಎಲ್ಲರೂ ತಮ್ಮ ರೀತಿಯಲ್ಲಿ ತಮಗೆ ಬಂದಂತಹ ಒಂದು ಸಂದರ್ಭದಲ್ಲಿ ಯಾವ ರೀತಿ ಮೋಶೆಯನ್ನ ಸಂರಕ್ಷಿಸಿ ಮೋಶೆಯನ್ನ ದೇವರ ಕೆಲಸಕ್ಕೆ ತೊಡಗಿಸುವುದಕ್ಕೆ ಸಹಾಯಕವಾಗಿ ನಿಂತಿರುವುದನ್ನು. ಆತನ ಹೆಂಡತಿಯು ಮೋಶೆಯು ದೇವರಿಂದ ಕೊಲ್ಲಲ್ಪಡದಂತೆ ಅವಳು ಬಹಳ ಬುದ್ಧಿಯನ್ನು ಉಪಯೋಗಿಸಿ ಬಹಳ ಶೀಘ್ರವಾದ ರೀತಿಯಲ್ಲಿ ಆಕೆಯು ತನ್ನ ಮಗುವಿಗೆ ಏನ್ ಮಾಡ್ತಾಳೆ, ಸರ್ಕಮ್ಸಿಷನ್ ಕೇಳ್ತಾಳೆ, ಸುನ್ನತಿಯನ್ನ ಮಾಡಿ ಹೇಗೆ ಗಂಡನ ಉಳಿಸ್ತಾಳೆ ನೋಡಿ. ಹೀಗೆ ಇಲ್ಲಿ ಅಣ್ಣನ್ ಏನ್ ಮಾಡ್ತಾನೆ, ಮೋಶೆಯ ಒಂದು ಅಸಹಾಯಕತೆಗೆ ಇವನು ಸಹಾಯಕನಾಗಿ ನಿಲ್ತಾನೆ. ಮಿರ್ಯಾಮಳು ನಿಲ್ಲೋದನ್ನ ನೋಡ್ತೇವೆ, ತಾಯಿ ನಿಲ್ಲೋದನ್ನ ನೋಡ್ತೇವೆ, ಮಾವ ನಿಲ್ಲೋದನ್ನ ನೋಡ್ತೇವೆ. ಎಲ್ಲರೂ ಒಟ್ಟಾಗಿ ಸೇರಿ ಮೋಶೆಗೆ ಒಂದು ಸಹಾಯಕವಾಗಿದ್ದಾರೆ. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ದೇವರು ಆತನ ಸಂಗಡ ಇದ್ದು ಕೆಲಸವನ್ನ ಮಾಡಿಸ್ತಾ ಇದ್ದಾನೆ. ಇದನ್ನೇ ತಾನೇ ನಾವು ಈ ಪಾಠದಲ್ಲಿ ಕಲಿಯುತ್ತಿದ್ದೇವೆ. ಬೇರೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತಹ ಬೋಧಕರಿದ್ದಾರೆ. ಹಾಗೆ ಕೆಲವು ವಿಷಯಗಳು ಇನ್ನೂ ಚರ್ಚೆ ಆಗ್ಬೇಕು ಅಂತಂದ್ರೆ ನೀವು ಮುಕ್ತವಾಗಿ ಚರ್ಚಿಸ್ಲಿಕ್ಕೆ ಇದೊಂದು ಅವಕಾಶವಿದೆ. ನೀವು ಚರ್ಚಿಸ್ಬೇಕಷ್ಟೇ. ಇದರಲ್ಲಿ ಯಾವುದೇ ಒಂದು ಹಿಂಜರಿಕೆ ಮಾಡ್ಕೋಬಾರ್ದು, ಮುಕ್ತವಾಗಿ ಚರ್ಚಿಸ್ಬೇಕು. ನೀವು ಸಾಯಂಕಾಲ ಬರೋ ಮುನ್ನೆ ಪಾಠಗಳನ್ನ ಓದ್ಕೊಂಡು ಬಂದಿದ್ರೆ ಕೆಲವು ವಿಷಯಗಳನ್ನ ನೀವು ಹಂಚ್ಕೊಳ್ಳುವಾಗ ನಾನು ಯಾವ ಒಂದು ಪಾಯಿಂಟ್ಗಳನ್ನ ಬಿಟ್ಟಿರ್ತೇನೆ, ಯಾವ ಪಾಯಿಂಟ್ಗಳು ಮಿಸ್ ಆಗಿರ್ತವೆ ಅವುಗಳನ್ನ ನೀವು ಸೇರಿಸಿ ಹೇಳ್ಬೋದಾಗಿದೆ. ಸಭಾಶಾಲೆಯ ಪಾಠವನ್ನ ಸವಿವರಾಗಿ ತಿಳಿಸಿಕೊಟ್ಟಂತ ಹಿರಿಯರಾದ ಚಿನ್ನಪ್ಪ ಸಾತ್ವಿಗ್ರವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ. ಈಗ ಪ್ರಶ್ನೆಯ ಸಮಯ. ಯಾವ್ದಾದ್ರು ಪ್ರಶ್ನೆಗಳಿರೋದಾದ್ರೆ ತಾವು ಕೇಳಬಹುದು. ನಿಮ್ಮ ಹೆಚ್ಚಿನ ಕೊಡುಗೆಗಳಿರಬಹುದಾದ್ರೆ ನೀವು ಸಭಾಶಾಲೆಯ ಪಾಠಕ್ಕೆ ಸಂಬಂಧಿಸಿದ ಹಾಗೆ ನಿಮ್ಮ ಕೊಡುಗೆಯನ್ನು ಸಹ ನಮಗೆ ಕೊಡಬಹುದಾಗಿ ಕೇಳ್ತೇನೆ. ಇವತ್ತು ಸಬ್ಬತ್ ಶಾಲೆ ಪಾಠದಲ್ಲಿ ನೋಡುವಾಗ ಇಂಗ್ಲಿಷ್ ವರ್ಷನ್ ಅಲ್ಲಿ ಏನ್ ಕೊಟ್ಟಿದೆ ಅಂದ್ರೆ, ಮೋಸಸ್ ಲ್ಯಾಕ್ಡ್ ಸೆಲ್ಫ್ ಕಾನ್ಫಿಡೆನ್ಸ್. ಅದರಿಂದ ಮೋಸೆ ದೇವರು ಹೇಳಿದಂಗೆ ನಡಿಲಿಕ್ಕೆ ಅವನು he didn't agree to that. ಸೊ ಇದು ಒಂದು ಮೇನ್ ಪಾಯಿಂಟ್ ಏನಂದ್ರೆ, he lacked self confidence. ದೇವರು ಅವನಿಗೆ the Lord met him when in the form of a burning bush. He heard God's voice. He went back to Egypt. God was with him. But he lacked self confidence. ಅದೇ ರೀತಿಯಲ್ಲಿ ನಮ್ಮ ಪ್ರಾಕ್ಟಿಕಲ್ ಡೈಲಿ ಲಿವಿಂಗ್ ನಲ್ಲಿ
ನಾವು ಚರ್ಚ್ಗೆ ಹೋಗ್ತೀವಿ, ದೇವರ ವಾಕ್ಯವನ್ನು ಕೇಳ್ತೀವಿ, ಸಬೋತ್ ಸ್ಕೂಲ್ ಲೆಸನ್ಸ್ ಪಾಠ ಮಾಡ್ತೀವಿ, ಮತ್ತು ಅನೇಕ ಅದ್ಭುತ ಕಾರ್ಯಗಳು ದೇವರು ನಮ್ಮ ಜೀವಮಾನದಲ್ಲಿ ಮಾಡಿದಾನೆ. ಆದ್ರೆ ನಮ್ಮ ಸ್ವಲ್ಪ ಕಷ್ಟ ಸಂದರ್ಭಗಳು ಬರುವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಹೋಗ್ಬಿಡ್ತದೆ, ದೇವರಲ್ಲಿ ಕಾನ್ಫಿಡೆನ್ಸ್ ಹೋಗ್ಬಿಡ್ತದೆ. ಕಾರಣ ಏನು? ಯಾತಕ್ಕೋಸ್ಕರವಾಗಿ? ಇದು ಒಂದು ಸಿಂಪಲ್ ಆನ್ಸರ್ ಏನಂದ್ರೆ, ನಾವು ಪ್ರಾಕ್ಟಿಕಲ್ ಆಗಿ ದಿವಸಾನು ನಾವು ಏನ್ ಮಾಡ್ತೀವಿ ಅಂದ್ರೆ ಅವನ ಕಣ್ಣಿಂದ ನೋಡಿ ನಾವು ನಂಬುತ್ತೀವಿ. ಬೈಬಲ್ ಹೇಳ್ತದೆ, ವಿ ವಾಕ್ ನಾಟ್ ಬೈ ಸೈಟ್ ಬಟ್ ವಿ ವಾಕ್ ಬೈ ಫೇತ್. ಈ ವಾಕ್ಯವು ನಮಗೆ ಆ ಸಮಯದಲ್ಲಿ ಬರೋದಲ್ಲ. ಸೊ ನ್ಯಾಚುರಲ್ ರೆಸ್ಪಾನ್ಸಸ್, ಬಾಡಿ ರೆಸ್ಪಾನ್ಸಸ್ ಟು ದ ಸರ್ಕಮ್ಸ್ಟಾನ್ಸಸ್ಗೆ ಏನಾಗ್ತದೆ ಅಂದ್ರೆ, our mind is focused on the circumstances and our mind is not focused upon the character of God. ಅದರಿಂದ ಅರ್ಥ ಅಂದ್ರೆ, ಕೆಲವು ಮಂದಿಗೆ ದೇವರ ಗುಣಗಳು ಸ್ವಲ್ಪ ಅರ್ಥವಾಗಿರುತ್ತೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರ್ತದೆ, ಆದ್ರೆ ದೇವರ ಜೊತೆಯಲ್ಲಿ ಸಂಬಂಧ ಬೆಳೆಸಿ ಅವನ ಗುಣಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ. So when our mind is not imbibed with his character, but our mind is focused on the circumstances, ಆವಾಗ ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್, ಕಾನ್ಫಿಡೆನ್ಸ್ ಇನ್ ಗಾಡ್, ದೇವರು ನಮ್ಮನ್ನ ನಡೆಸ್ತಾನೆ ಇಂಥ ಸಂದರ್ಭಗಳು ಬಂದ್ರು ಕೂಡ ಅಂತ ಆ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರೋದಿಲ್ಲ. ಇದಕ್ಕೆ ಉತ್ತರ ಏನು? ಬೈಬಲ್ ಹಿಬ್ರೂಸ್ 13 ಚಾಪ್ಟರ್ ವರ್ಸ್ 8 ನಲ್ಲಿ ಏನ್ ಹೇಳ್ತದೆ ಅಂದ್ರೆ, ಈಸ್ ದ ಸೇಮ್ ಯೆಸ್ಟರ್ಡೇ ಟುಡೇ ಅಂಡ್ ಫಾರ್ ಎವರ್ ಅಂತ ಬೈಬಲ್ ನಲ್ಲಿ ಹೇಳ್ತಿದೆ. He does not change. So this is the, ಇದು ನಾವು we should remember this by looking at the character and by looking at Moses' behavior, disposition before Pharaoh. ಇದರಿಂದ ನಾವು we should learn that we will also face troubles, trials, difficulties in future. ಆ ಸಂದರ್ಭದಲ್ಲಿ we should not look at the sufferings, we should not look at our the circumstances or situations, whether the church will help us or not, but we should look at Jesus. He said, I'll be always with you. One thing. Second thing is, I have given the Holy Spirit, he will comfort you. More andre, I will tell you, I will put words in your mouth what to speak. ಇಲ್ಲಿ ಮೋಸನಲ್ಲಿ ಏನಂದ್ರೆ, the Lord did not put words in his mouth to speak. He said, I will send Aaron and he'll be like a prophet talking to Pharaoh. This is my view. Let us take it and apply this to our practice. ಹಲೋ, ಹೇಳಿ. ನಮ್ಮ ಇದೇನಂತ ಸಾಮಿಲ್ ಕೃಷ್ಣ ಅವರು ಬಹಳ ಒಂದು ಉತ್ತಮವಾದಂತ ಇದನ್ನ ವಿಚಾರ ಹೇಳ್ತಾ ಇದ್ರು. ನಿನ್ನೆ ಕೂಡ ಅವರು ಕೆಲವು ವಿಷಯಗಳನ್ನ ಹಂಚ್ಕೊಂಡ್ರು. ಇದು ಪ್ರಾಕ್ಟಿಕಲ್ ನಿಜಾಂಶವಾಗಿ ನೋಡ್ಬೇಕಾದ್ರೆ ನಾವು ಎಲ್ಲೋ ಒಂದು ಕಡೆಗೆ ಸೋತೋಗಿದ್ದೀವಿ ಈ ವಿಚಾರದಲ್ಲಿ. ಈಗ ಚರ್ಚ್ಗೆ ಹೋಗೋದು, ಆ ಪ್ರೀತಿ ಬಾಂಧವ್ಯಗಳು ಇರೋದಿಲ್ಲ. ಕಾಟಾಚಾರಕ್ಕೆ ಏನೋ ಒಂದು ಕಾಟಾಚಾರಕ್ಕೆ ಬಂದು ಹೋದಂಗೆ ಆಗೋಗಿದೆ ಇವತ್ತಿನ. ಸೊ ಏನಾಗಿದೆ, ಇಂಥ ಒಂದು ಬುದ್ಧಿ ಇರುವಾಗ ಇವಾಗ ಮೋಶೆ ಹೇಗೆ ತನ್ನನ್ನು ತಾನು ನಂಬದೇ ಇರತಕ್ಕಂಥವ್ನು, ಅದೇ ರೀತಿಯಂತ ವಾತಾವರಣ ಇವತ್ತು ನಮಗೂ ಕೂಡ ಇದೆ. ಸೇಮ್. ಈಗ ಒಂದು ಉದಾಹರಣೆ ಕೊಡ್ತೀನಿ. ಹೇಗಾಯ್ತು ಅಂತಂದ್ರೆ, ಆ ಮೋಶೆ ಯಾವ ರೀತಿಯಾಗಿ ಸ್ವಾಮಿಗೆ ಒಂದು 4 ನೆಪಗಳನ್ನ ಹೇಳಿದನು, ಅದೇ ರೀತಿ ಫರೋನು ಕೂಡ 4 ನೆಪಗಳನ್ನ ಹೇಳ್ತಾನೆ. ನೆನಪಿದೆ ಅಂತೀರಾ? 4 ನೆಪಗಳನ್ನ ಹೇಳ್ತಾನೆ. ಮೊದಲು ಓಕೆ, ಎಲ್ಲ ಬಾಧೆಗಳೆಲ್ಲ ಆದ್ಮೇಲೆ, ಸರಿ ನೀವು ಬರೀ ಎಲ್ಲ ಗಂಡು ಮಕ್ಳು ಹೋಗಿ ಬರ್ರಿ. ಸೊ ಆಮೇಲೆ ನೀವು ಏನು ನಿಮ್ಮ ಕುರಿ ದನಗಳೆಲ್ಲ ಇಲ್ಲೇ ಇರ್ಲಿ, ನೀವು ಮಾತ್ರ ಹೋಗಿ ಬನ್ರಿ. ಸೊ ಬರೀ ಗಂಡು ಮಕ್ಕಳು ಹೋಗ್ಲಿ. ಇದೇ ರೀತಿಯಾಗಿ 4 ನೆಪಗಳನ್ನ ಹೇಳ್ತಾನೆ. ಯಾರು? ಫರೋನು ಕೂಡ. ಸೊ ಇದ್ರ ಮುಖಾಂತರ ಆತನಿಗೆ ಏನ್ ಅರ್ಥ ಆಗ್ತಾ ಇತ್ತು ಅಂತಂದ್ರೆ, ಕೊನೆಗೆ ಆತನಿಗೆ ಅರ್ಥ ಆಯ್ತು, ಹೌದು ಇದು ನಾನು ಏನು ಸ್ವಾಮಿಗೆ ಹೇಗೆ 4 ನೆಪಗಳನ್ನ ಹೇಳಿದ್ನು, ಅದೇ ರೀತಿಯಾದಂತ ನೆಪಗಳನ್ನ ಇಲ್ಲಿ ಫರೋನ ಬಾಯಿಂದ ಆತನ ಕೇಳಿಸ್ಕೊಳ್ಬೇಕಾಯ್ತು. ಕೊನೆಗೂ ಕೂಡ ಅದಲ್ಲಿ ಏನಪ್ಪಾ ಅಂದ್ರೆ, ಒಂದು ಭರವಸೆ ಮಾತು. ಇವತ್ತು ನಾವೆಲ್ಲರೂ ಕೂಡ
ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಮಾತಿಗೆ ಇವತ್ತು ನಾವೆಲ್ಲ ಉತ್ತಮವಾದಂತ ಪಾಠಗಳನ್ನ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಹಿರಿಯರಂತ ಚಿನ್ನಪ್ಪನವರು ಬಹಳ ಸೊಗಸಾಗಿ ಅದನ್ನ ಹೇಗೆ ಹೇಳ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರೆ, ನಾನು MRI ಸ್ಕ್ಯಾನ್ ಅಂತ ಹೇಳ್ತಾ ಇದ್ದೆ, ಅದನ್ನ ಬಿಡಿ ಬಿಡಿಯಾಗಿ ತುಂಡಾಗಿ ಎಲ್ಲೆಲ್ಲಿ ಏನಾಗಿದೆ ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಂಡು ಬರ್ತಾ ಇದ್ದಾರೆ ಇದನ್ನ. ಯಾಕಂದ್ರೆ ಇದನ್ನ ಅಂಶಗಳನ್ನ ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಮಾತ್ರ ಒಂದು ನಿಜ ರೂಪವಾಗಿ ನಾವು ಒಳ್ಳೆ ಕ್ರೈಸ್ತರಾಗಕ್ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದ್ರೆ ಬರೀ ಒಂಥರ ಕಾಟಾಚಾರದ್ದು ಕ್ರೈಸ್ತತ್ವ ಅಥವಾ ಹೆಸರಿಗೆ ಇರ್ತಕ್ಕಂಥ ಕ್ರೈಸ್ತತ್ವ ಅನ್ನಂಗೆ ಆಗ್ಬಿಡುತ್ತದೆ. ಇವತ್ತು ಎಷ್ಟೋ ಜನ ಇದ್ದಾರೆ ಹೆಸರಿಗೆ ಇರ್ತಕ್ಕಂಥ ಕ್ರೈಸ್ತರು ಇದ್ದಾರೆ. ಯಾರಪ್ಪ ಕ್ರೈಸ್ತರು ಎಲ್ಲ ನೀವು ಯಾರ್ಯಾರು ಕೇಳಿ, ಎಲ್ಲ ಬರೀ ಹೆಸರಿಗಷ್ಟೇ. ಆದ್ರೆ ಕ್ರಿಸ್ತನ ಗುಣಲಕ್ಷಣ ಒಂದು ಇರೋದಿಲ್ಲ ಅವರಲ್ಲಿ. ಕ್ರಿಸ್ತನ್ ಯಾವ ಮಾದರಿಯನ್ನ ಮಾಡ್ದ ಆ ಮಾದರಿಗಳನ್ನ ಅವ್ರು ಮಾಡೋದಿಲ್ಲ. ಸೊ ಇಂಥ ಕ್ರೈಸ್ತರಾಗಿರ್ಬಾರ್ದು. ಸೊ ನಿಜವಾದಂತ ರೀತಿಯಲ್ಲಿ ನಾವು ಎಲ್ಲೋ ಒಂದ್ ಕಡೆ ಸೋಲ್ತಾ ಇದ್ದೀವಿ. ಆದ್ರೆ ಆ ಸೋಲಿನಲ್ಲಿ ದೇವರು ನಮಗೆ ಬಲವನ್ನ ಕೊಡ್ತಾನೆ ಎಂಬಂತ ಭರವಸೆ ಇರ್ಲಿ ಎಂಬುದಾಗಿ ನನ್ನ ಪ್ರಾರ್ಥನೆ. Sir, one more thing, in this lesson we read here, that in those days Moses, led the people of Israel. ಅವ್ರ ದಾಸತ್ವದಲ್ಲಿದ್ರು, ಮೋಸೆ ಹೋಗಿ ಅವ್ರನ್ನ ಅಲ್ಲಿಂದ ಇದು ಮಾಡಿದ್ರು. ಈಗ ನಾವು the present status is we don't have prophets. ಈಗ we are in slavery in one way or the other. ದಾಸತ್ವದಲ್ಲಿ ಇದ್ದಂಗೆ ನಾವು ಒಂದಿಲ್ಲ ಒಂದ್ ಬೇರೆ ಇತ್ತಿದ್ದ. So for that we don't have prophets, but these are the Bible is only this thing. Moreover, Ellen G. White's books, ಈಗ ಸರ್ ಹೇಳಿದ್ರು, ಚಿನ್ನಪ್ಪ ಸಾತ್ವಿಕ್ ಅವರು, Desire of Ages ಓದ್ರಿ, Prophets and Patriarch and Prophets ಓದ್ರಿ, then only we know. So these are the prophets for us now. ಅಂತ ನನಗೆ, this is what I have understood in these lessons. See, according to Ephesians, the 4th chapter, verses 11 to 13, you will notice there in the scripture, it talks about the fivefold ministry which was there in the early churches. And this fivefold ministry is a must for a church in order to bring a balance, so that the church will have a direction from God and the church will grow in the way God wants to grow. Because God says, I will build my church and the gates of hell will not prevail. And so therefore he wants to have all this fivefold ministry, like apostles, preachers, evangelists, teachers, as well as the prophets. Now mostly a prophet is required so that he becomes a spokesperson from God and he can speak what is God is speaking to the members or the church, to the present day situation. This is what I believe. We need, because here prophet is not to condemn anybody. A prophet is to edify the church, to build the church, to give them a direction, to point out the mistakes. Since we don't have prophets, okay, and then since no one is pointing out the mistakes, we are all called elders and there is no sense of direction. Anybody does anything they want to do, and that's the reason our churches all over the world, it may appear to be very good, but it is not up to the expectations of God's standard. The mark. Chapter which you said? Ephesians 4. 11, 13. 11 and 13. Chapter. ಕೆಲವರನ್ನ ಅಪೊಸ್ತಲರನ್ನಾಗಿಯೂ, ಕೆಲವರನ್ನ ಪ್ರವಾದಿಗಳನ್ನಾಗಿಯೂ, ಕೆಲವರನ್ನ ಸವಾರ್ಥಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಗ್ರಹಿಸ್ತೀನಿ. ಇಲ್ಲಿ 4 ಇದನ್ನೇ Yes. 11. ಥ್ಯಾಂಕ್ ಯು. ಉತ್ತಮವಾದಂತ ಚರ್ಚೆಗಾಗಿ ಹಾಗೂ ಉತ್ತಮವಾದಂತ ಪಾಠಕ್ಕಾಗಿ ಹಿರಿಯರಂತ ಚಿನ್ನಪ್ಪ ಸಾತ್ವಿಕ್ ಅವರಿಗೂ, ಹಿರಿಯರಾದಂತ ಸಾಮಲ್ ಕೃಷ್ಣಪ್ಪ ಸರ್ ಅವ್ರಿಗೂ, ಸಾಲಮನ್ ಸರ್ ಅವ್ರಿಗೂ ವಂದನೆಗಳನ್ನ ಸಲ್ತೇನೆ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಹಂಚ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ಲೀಲಾ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ಲೀಲಾ ಇದ್ದೀರಾ? ಇದೀನಿ ಸರ್. ಓಕೆ, ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸ್ರಿ. ಸಹೋದರಿ ರೇಖಾ ಅವರು
ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಮಂಜುಳಮ್ಮ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಸುಮಾ ಅವರ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡೋಣ. KP ರವಿ ಬಳ್ಳಾರಿ ಅವರ ಸಭೆ, ಅವರ ಕುಟುಂಬ, ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ. ಬನ್ನಿಮಠಿ ಸಭೆ ದುರಸ್ತಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಗೂ ಮೈಸೂರು ಸಭೆ ಮೇಲ್ಛಾವಣಿ ದುರಸ್ತಿ ನಡೀತಾ ಇದೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೇನಾದ್ರೂ ಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬ ಕೇಳ್ಕೊಳ್ತೇನೆ. ಸರ್, ಇನ್ನೊಂದ್ಸಲ ಹೇಳಿ ವಿಜ್ಞಾಪನೆಗಳು. ಸುಮಾ ಮಂಜುಳಾ ಅವರು, KP ರವಿ ಅವರು ಮೈಸೂರು ಸಭೆ, ಆಮೇಲೆ ಮಂಜುಳಾ ಅವರು, ರೇಖಾ ಅವರಿಗಾಗಿ, ಓಕೆ ಬನ್ನಿಮಟ್ಟಿ ಸಭೆ ದುರಸ್ತಿಗಾಗಿ, ಬನ್ನಿಮಟ್ಟಿ ಶೋಭಾ ಸಭೆ ಅವರಿಗೆ ದುರಸ್ತಿಗಾಗಿ, ಬಳ್ಳಾರಿ ಸಭೆ ಸಹೋದರಿ ಶೋಭಾ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನನ್ನ ಮಕ್ಕಳ ಹೇಳಿ. ಫ್ಯಾಮಿಲಿಗೆ ಆಚರಣೆಗೆ ರಜಾ ಸಿಕ್ಕಿ ಐ ಆಮ್ ಗ್ರೇಸಿ. ನಮ್ಮ ಫ್ಯಾಮಿಲಿ ಮಕ್ಕಳಿಗೆ ಸಬ್ಬತ್ ಅಟೆಂಡ್ ಆಗ್ಲಿಕ್ಕೆ ಸಿಗೋ ಹಾಗೆ ಪ್ರಾರ್ಥನೆ ಮಾಡಿ. ನನ್ನ ಮಕ್ಕಳು ಸಾಟರ್ಡೇನು ಅವ್ರಿಗೆ ಶಾಲೆ ಇದೆ, ಡ್ಯೂಟಿ ಇದೆ, ಸಬ್ಬತ್ ಇಲ್ಲ ಅವ್ರಿಗೆ ಡ್ಯೂಟಿ ಇರೋದ್ರಿಂದ. ಸೊ ಅವ್ರಿಗೆ ಅಲ್ಲ ಡ್ಯೂಟಿಯಲ್ಲಿ ಇದ್ದಾರೆ. ಸೊ ಅವ್ರಿಗೆ ಸಿಗ್ಲಿಕ್ಕೆ ಸಾಟರ್ಡೆ ಸಬ್ಬತ್ ಹೋಗ್ಲಿಕ್ಕೆ ಪ್ರಾರ್ಥನೆ ಮಾಡಿ. ಸಬ್ಬತ್ ಸಮಸ್ಯೆಗಾಗಿ, ಅವರ ಗ್ರೇಸಿ ಅವರ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ. ಓಕೆ ಸರ್, ಪ್ರಾರ್ಥನೆ ಮಾಡುವ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧ ಸ್ಥಳದಲ್ಲಿ ವಾಸಿ ಮಾಡಿಕೊಂಡು ಬರುವಂತ ನಮ್ಮ ಸರ್ಗೆ ಸೃಷ್ಟಿಕರ್ತನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ನಿನ್ನ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೋಸ್ಕರ ನಿನ್ಗೆ ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದೇವೆ ಕರ್ತನೆ. ಹೌದು ಕರ್ತನೆ ಸ್ವಾಮಿ, ನಿನ್ನ ವಾಕ್ಯದ ಪಾಠಗಳನ್ನು ಕಲಿತಿರುವಾಗ ನಿನ್ನ ಆಶೀರ್ವಾದದಿಂದ ನಮ್ಮೆಲ್ಲರ ತುಂಬಿ ನಡೆಸ್ತಾ ಇರುವುದಕ್ಕಾಗಿ ನಿಂಗೆ ಸ್ತೋತ್ರವನ್ನು ಹೇಳುವಂತರಾಗಿದ್ದೇವೆ ಸ್ವಾಮಿ. ಈ ಕೂಟವನ್ನು ನಡೆಸ್ತಕ್ಕಂಥ ಪಾಸ್ಟರ್ ರಾಜಸ್ ಅವ್ರನ್ನ ಆಶ್ವಸಿ ಬಲಪಡಿಸುತ್ತಾ ನಡೆಸ್ತಾ ಇರುವುದಕ್ಕಾಗಿ ನಿನ್ಗೆ ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದೇವೆ. ತಂದೆಯಾದ ರಕ್ಷಕನೇ, ಇಲ್ಲಿ ಕೂಟದಲ್ಲಿ ಸೇರಿ ಬಂದಿರ್ತಂತ ಪ್ರತಿಯೊಬ್ಬೊಬ್ಬರನ್ನ ಆಶ್ವಸಿ ಬಲಪಡಿಸು. ಒಂದೊಂದು ಆತ್ಮವನ್ನು ನಿನ್ನ ಕೈಗೊಪ್ಪಿಸೋಳಾಗಿದ್ದೇನೆ ಸ್ವಾಮಿ. ಅವರ ಬಲಶಕ್ತಿಯನ್ನು ಕೊಡೋದ್ರ ಜೊತೆಗೆ ಅವರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮುನ್ನಡೆಸು ಕರ್ತನೆ ಸ್ವಾಮಿ. ತಂದೆಯಾದ ರಕ್ಷಕನೇ, ವಿಜ್ಞಾಪನೆಗಳಿಗೋಸ್ಕರ ಪ್ರಾರ್ಥಿಸುತ್ತಿರುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಎಲ್ಲಾ ಕುಂದುಕೊರತೆಗಳನ್ನು ನೀಗಿಸಿ ಆಶೀರ್ವದಿಸು ಕರ್ತನೆ ಸ್ವಾಮಿ. ಸುಮಾ ಮಂಜುಳಾ ಮತ್ತು KP ರವರಿಗೋಸ್ಕರ ಪ್ರಾರ್ಥಿಸುವಂತಳಾಗಿದ್ದೇನೆ ಸ್ವಾಮಿ. ಅವರಿಗೆ ಬೇಕಾಗಿರುವಂತವ ಆರೋಗ್ಯ ಭಾಗ್ಯವನ್ನು, ಅವರ ತಲಾಂತಗಳನ್ನು ಕೊಟ್ಟು ಅವರಲ್ಲಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನು ದೂರ ಹೋಗಲಾಡಿಸಿ ಶಾಂತಿ, ಸಮಾಧಾನ, ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮುನ್ನಡೆಸೆಂದು ಪ್ರಾರ್ಥಿಸುವಂತರಾಗಿದ್ದೇವೆ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ, ಮೈಸೂರು ಸಭೆಗೋಸ್ಕರ ಪ್ರಾರ್ಥಿಸುವಂತರಾಗಿದ್ದೇವೆ ಸ್ವಾಮಿ. ಕಟ್ಟಡ ದುರಸ್ತಿಯಲ್ಲಿರುವಾಗ ಎಲ್ಲವನ್ನು ಸುಗಮವಾಗಿ ಸಾಗಲಿ ಎಂಬುದಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಅದೇ ರೀತಿಯಲ್ಲಿ ಸ್ವಾಮಿ, ರೇಖೆಗೋಸ್ಕರ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಮತ್ತು ಶೋಭರಿಗೋಸ್ಕರ ಪ್ರಾರ್ಥಿಸುತ್ತೇವೆ. ಅವರ ಆರೋಗ್ಯದಾಯಕ ಜೀವನವನ್ನು ಕೊಟ್ಟು ಮುನ್ನಡೆಸು ಕರ್ತನೆ ಸ್ವಾಮಿ. ಅವ್ರ 7 ಬೆಳೆಗಳಲ್ಲಿ ಸುಖ ಸಂತೋಷವನ್ನು ಕೊಟ್ಟು ಆಶೀರ್ವದಿಸು ಕರ್ತನೆ. ಹಾಗೆ ಕರ್ತನೆ ಸ್ವಾಮಿ, ಬನ್ನಿಮಟ್ಟಿ ಸಭೆಗೋಸ್ಕರ ಪ್ರಾರ್ಥಿಸುತ್ತೇವೆ. ಹಾಗೆ ಬಳ್ಳಾರಿ ಸಭೆಗೋಸ್ಕರ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಆ ಸಭೆಯಲ್ಲಿ ಯಾವ ಕುಂದುಕೊರತೆಗಳು ಬರದ ಹಾಗೇನೆ ಸ್ವಾಮಿ, ನಿನ್ನ ಆಶೀರ್ವಾದದಿಂದ ಎಲ್ಲ ಸಭೆಯವರು ಸೇರಿ ನಿನ್ನನ್ನು ಕೊಂಡಾಡುವಂತೆ ಇನ್ನೂ ಸಭೆಯನ್ನು ಹೆಚ್ಚು ಅಭಿವೃದ್ಧಿ ಹೊಂದಲೆಂದು ಪ್ರಾರ್ಥಿಸುವಂತರಾಗಿದ್ದೇವೆ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ, ಜಾನ್ ಡೇವಿಡ್ಗೋಸ್ಕರ ಪ್ರಾರ್ಥಿಸುವಂತರಾಗಿದ್ದೇವೆ ಸ್ವಾಮಿ. ಅವ್ರಿಗೆ ಬೇಕಾಗಿರುವಂತಹ ಆರೋಗ್ಯವನ್ನು ದಯಪಾಲಿಸಿಕೊಡು ದೇವ. ಅವ್ರ ಕುಟುಂಬನ ಆಶ್ವಾಸ ಕರ್ತನೆ ಸ್ವಾಮಿ. ವಿಶೇಷವಾಗಿ ಕರ್ತನೆ ಸ್ವಾಮಿ, ಗ್ರೇಸ್ ಅವರ ಫ್ಯಾಮಿಲಿಗೋಸ್ಕರ ಪ್ರಾರ್ಥಿಸುವಂತರಾಗಿದ್ದೇವೆ. ಅವರು ಸಬ್ಬತ್ಗೋಸ್ಕರ ಹಂಬಲಿಸುತ್ತಿರುವಾಗ ತಂದೆ ಅವ್ರನ್ನ ಆಶ್ವಸಿ ಬಲಪಡಿಸು. ಅವ್ರಾದಷ್ಟು ಬೇಗ ನಿನ್ನ ಹತ್ರ ಸಬ್ಬತ್ ಆರಾಧನೆ ಮಾಡೋ ಹಾಗೆ ಅವ್ರನ್ನ ಕೃಪೆ ಮಾಡು ಕರ್ತನೆ ಸ್ವಾಮಿ. ಅವರ ಮನಸ್ಸಿನಲ್ಲಿ ನೂತನ ಸ್ವಭಾವವನ್ನು ಕೊಟ್ಟು ಆಶೀರ್ವದಿಸಿ ಬಲಪಡಿಸು. ಹೀಗೆ ಕರ್ತನೆ ಸ್ವಾಮಿ, ಇಲ್ಲಿ ಝೂಮ್ ಕಾರ್ಯಕ್ರಮದಲ್ಲಿ ಸೇರಿರುವಂತ ಪ್ರತಿಯೊಬ್ಬೊಬ್ಬರನ್ನ ಆಶ್ವಾಸ ಕರ್ತನೆ ಸ್ವಾಮಿ. ಎಲ್ಲರನ್ನ ನಿನ್ನ ಕೈಗೊಪ್ಸೊಳಾಗಿದ್ದೇನೆ. ನಮ್ಮನ್ನು ಸದಾಕಾಲ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ನೀನೇ ನಮ್ಮ ಸಹಾಯಕನು, ನಾಯಕನು, ಒಡೆಯನಾಗಿದ್ದು ನಮ್ಮನ್ನು ನಡೆಸ್ತಾ ಬಾ ಸ್ವಾಮಿ. ನಮ್ಮ ಸುಖ ದುಃಖಗಳನ್ನು ನೀನಾಗಿರು ಕರ್ತನೆ ಸ್ವಾಮಿ. ಎಲ್ಲಾ ನಮ್ಮ ಪ್ರಾರ್ಥನೆಗಳನ್ನು ನಿನ್ನ ಮುಂದೆ ಇಟ್ಟು ನೀಡುತ್ತಿರುವಾಗ ನಮ್ಮ ಪ್ರಾರ್ಥನೆ ವಿಜ್ಞಾಪನೆ ಕೇಳಿ ಸದೂತರವನ್ನು ದಯಪಾಲಿಸಬೇಕೆಂದು
ಪ್ರಿಯೋಡೆಯನ್ನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ದೀನಳಾಗಿ ನಿನ್ನಲ್ಲಿ ಬೇಡುತ್ತೇನೆ ನಮ್ಮ ತಂದೆ. ಆಮೇನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು ಸಹವಾಸವು ಇಂದು ಎಂದು ಸದಾ ಕಾಲ ಕೂಡಿ ಬಂದಿರುವಂತಹ ದೇವ ಮಂದಿ ತನ್ನ ಸಂಗಡ, ನಿನ್ನ ಪ್ರಿಯರ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಒಂದು ಬಳಗದವ ಸಂಗಡ ಸ್ವಾಮಿ, ಅವ್ರು ಮಾಡುವಂತ ಕೆಲಸ ಕಾರ್ಯಗಳ ಸಂಗಡ, ಮಕ್ಕಳ ವಿದ್ಯಾಭ್ಯಾಸದ ಸಂಗಡ, ರೋಗಣ ಭರಣಗಳಲ್ಲಿ ಹಾಗೂ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಾರ್ಥನೆ ಮಾಡದಂತ, ಬೋಧನೆ ಮಾಡದಂತ, ಚರ್ಚೆ ಮಾಡದಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಆಮೆನ್. ಈ ದಿನದ ಸಭಾಶಾಲೆಯ ಪಾಠವನ್ನ ಸವಿವರಾಗಿ ತಿಳಿಸಿಕೊಟ್ಟಂತ ಹಿರಿಕರಾದ ಚಿನ್ನಪ್ಪ ಸಾತ್ವಿಕ್ರವರಿಗೂ, ಪ್ರಾರಂಭದ ಹಾಗೂ ಅಂತ್ಯದ ಪ್ರಾರ್ಥನೆಯನ್ನ ಮಾಡಿದಂತ ಸಹೋದರನಿಗೂ ಹಾಗೂ ಸಹೋದರಿಗೂ, ಚರ್ಚೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಹಿರಿಕರಿಗೂ, ಬೋಧಕರಿಗೂ, ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಾಳೆ ಬೆಳಿಗ್ಗೆ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸುವ ಪ್ರಾರ್ಥನೆಯಲ್ಲಿ ಬಂದು ಸೇರುವ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಅಂಕಲ್, ಚಿನ್ನಪ್ಪ ಅಂಕಲ್. ಓಕೆ ಓಕೆ ಬ್ರದರ್. ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ ನಿಮ್ಮ ಕುಟುಂಬ. ಇನ್ನು ಪಾಠಗಳನ್ನ ಕಲ್ತ್ಕೊ ಬನ್ನಿ ದಯವಿಟ್ಟು. ಪಾಠ ಪುಸ್ತಕ ಬಂದಿದ್ಯಾ, ಸಿಕ್ಕಿದೆಯಾ? ಸಿಕ್ಕಿದಾವ್ ಬಂದಿದಾವ್. ಓದ್ಕೊ ಬನ್ನಿ. ಇಂಗ್ಲಿಷ್ ಅಲ್ಲೂ ನೀವು ಚರ್ಚೆ ಮಾಡಬಹುದು, ತೊಂದ್ರೆ ಇಲ್ಲ. ನೈಸ್, ವೆರಿ ನೈಸ್, ವೆಲ್ ಎಕ್ಸ್ಪ್ಲೇನ್ಡ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಶುಭರಾತ್ರಿ. Chidappa sir, thank you for your contributions. Sorry, Samuel sir. Thank you. Samuel sir also for his contributions. Pastor, thank you, Pastor. Thank you, sir. God bless you. Thank you, everybody. Good night. Good night. Thank you, Pastor. Sir, thank